ನರಿಬುದ್ದಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ಶತಸಿದ್ಧ. ಬಟ್ ಯಾವ ರೀತಿಯ ಪ್ರತೀಕಾರ, ಯಾವಾಗ ಪ್ರತೀಕಾರ, ಬಹುತೇಕ ಈ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಹಾಗಾಗಿಯೇ ಮೂರು ಸೇನೆಗಳಿಗೆ ಮೋದಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಮೋದಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ಇವತ್ತು ಮುಖ್ಯವಾಗಿ ಮೂರು ಮಹತ್ವದ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸ್ತಾ ಇರುವಂತಹದ್ದು. ಬೆಳಗ್ಗೆ 11 ಗಂಟೆಗೆ ಸರಣಿ ಸಭೆಗಳು ಆರಂಭ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಲ್ಲಿ ಮೋದಿ ಭಾಗಿಯಾಗ್ತಾರೆ. ಭದ್ರತಾ ಸಂಪುಟ ಸಮಿತಿ, ಆರ್ಥಿಕ ಸಂಪುಟ ಸಭೆ, ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮೋದಿ ಭಾಗಿಯಾಗ್ತಾರೆ. ಇದೇ ಈಗ ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾದ್ರೆ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಪಾಕ್ ವಿರುದ್ಧ ಮತ್ತಷ್ಟು ಕಠಿಣ ಕ್ರಮವನ್ನು ಕೂಡ ಈ ಸಭೆಗಳಲ್ಲಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ದೆಹಲಿಯ ಅಂಗಳದಲ್ಲಾಗ್ತಾ ಇರುವಂತಹ ಬೆಳವಣಿಗೆ. ನಿನ್ನೆ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ಆಗುತ್ತೆ. ಮೂರು ಸೇನಾ ಮುಖ್ಯಸ್ಥರು ಭಾಗಿಯಾಗಿರ್ತಾರೆ. ಅಜಿತ್ ದೋವಲ್ ಇರ್ತಾರೆ, ರಕ್ಷಣಾ ಸಚಿವರು ಇರ್ತಾರೆ, ಅಮಿತ್ ಶಾ ಇರ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಸೇನೆಗೆ ಪರಮಾಧಿಕಾರವನ್ನ ಈಗಾಗಲೇ ಮೋದಿ ಕೊಟ್ಟಾಗಿದೆ. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಇವತ್ತು ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಇವತ್ತು ಒಂದೇ ದಿನ ಮೂರು ಸಭೆಗಳಲ್ಲಿ ಮೋದಿ ಭಾಗಿಯಾಗ್ತಾ ಇದ್ದಾರೆ. ಮುಖ್ಯವಾಗಿ ಕುತೂಹಲ ಕೆರಳಿಸ್ತಾ ಇರುವಂತಹ ಸಭೆ ಅಂದ್ರೆ CCS ಮೀಟಿಂಗ್. ಈ ಮೀಟಿಂಗ್ ಇದೆಯಲ್ಲ, ಇದು ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮಿಲಿಟರಿ ಆಪರೇಷನ್ನ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಾಗಿಯೇ ಕರೆದಿರುವಂತಹ ಸಭೆ ಇದು ಅಂತ ಹೇಳಲಾಗ್ತಾ ಇದೆ. ಮೋದಿ ಸಂಪುಟದ ಟಾಪ್ 4 ಸಚಿವರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇರುವಂತಹ ಮೀಟಿಂಗ್, ಮ್ಯಾರಥಾನ್ ಮೀಟಿಂಗ್ ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಮೂರು ಸಭೆ, ಈಗ ದೇಶವಾಸಿಗಳು ಕೇಳ್ತಾ ಇರುವಂತಹ ಪ್ರತೀಕಾರ ಯಾವಾಗ, ಹೇಗೆ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಬಹುತೇಕ ಉತ್ತರ ಸಿಗಬಹುದಾ ಅಂತ? ಖಂಡಿತವಾಗ್ಲು ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರು ಸೇನೆಗಳ ಮುಖ್ಯಸ್ಥರು ಜೊತೆಗೆ ಮಾತುಕತೆಯನ್ನು ನಡೆಸಿ ಅವರಿಗೆ ಪರಮಾಧಿಕಾರವನ್ನ ಕೊಡಲಾಗಿರುವಂತದ್ದು. ಈಗ ಅದ್ರ ಬೆನ್ನಲ್ಲೇ ಈಗ ಇವತ್ತು ಕೂಡ ಮೂರು ಮಹತ್ವದ ಮೀಟಿಂಗ್ ಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸ್ತಾ ಇದ್ದಾರೆ. ಮೊದಲಿಗೆ ಬೆಳಗ್ಗೆ 11 ಗಂಟೆಗೆ ಭದ್ರತಾ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಈ ಒಂದು ಸಭೆ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಯಾಕೆಂದ್ರೆ ರಕ್ಷಣಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೂ ಈ ಒಂದು ಸಭೆಯಲ್ಲಿ ಚರ್ಚಿಸಿ ಅನುಮೋದನೆಯನ್ನ ಪಡೆದುಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ಇವತ್ತು ಈ ಮೀಟಿಂಗ್ ನಡೀತಾ ಇರುವಂತದ್ದು ಬಹಳಷ್ಟು ಮುಖ್ಯವಾಗಿರುವಂತದ್ದು. ಇನ್ನು ಏನು ಕ್ಯಾಬಿನೆಟ್ ಸಮಿತಿ, ಆರ್ಥಿಕ ಸಮಿತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೀಟಿಂಗ್ ಅನ್ನ 11:10ಕ್ಕೆ ನಡೆಸಲಾಗ್ತಾ ಇದೆ. ಈ ಮೀಟಿಂಗ್ ಕೂಡ ಬಹಳಷ್ಟು ಮುಖ್ಯ. ಯಾಕೆಂದ್ರೆ ಭಾರತ ಯಾವುದೇ ದಾಳಿಗಳನ್ನ ನಡೆಸಿದ್ರು ಕೂಡ ಅದರಿಂದ ಆಗ್ಬಹುದಾದಂತಹ ಆರ್ಥಿಕ ಪರಿಣಾಮಗಳೇನು, ಮತ್ತೆ ನಾವು ಅದನ್ನ ಹೇಗೆ ಸರಿದೂಗಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಸ್ತೃತವಾದಂತಹ ಚರ್ಚೆಗಳು ಕೂಡ ಈ ಒಂದು ಸಭೆಯಲ್ಲಿ ನಡಿಬಹುದಾದಂತಹ ಸಾಧ್ಯತೆಗಳಿದಾವೆ. ಇನ್ನು ಕಡೆಯದಾಗಿ 11:15 ಅಷ್ಟೊತ್ತಿಗೆ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಈ ಸಚಿವ ಸಂಪುಟ ಸಭೆ ಯಾವುದೇ ಸರ್ಕಾರ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಅನುಮೋದನೆಯನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಸೊ ಹೀಗಾಗಿ ಒಂದು ಕುತೂಹಲ ಇರುವಂತದ್ದು ಏನು ಅಂದ್ರೆ, ಮೊದಲು ಭದ್ರತೆ, ಆಮೇಲೆ ಆರ್ಥಿಕ ಸಭೆಗಳನ್ನ ನಡೆಸಿ ಕಡೆಯದಾಗಿ ಸಚಿವ ಸಂಪುಟ ಸಭೆ ನಡೆಸ್ತಾ ಇರುವಂತ ಹಿನ್ನೆಲೆಯಲ್ಲಿ, ಈಗಾಗಲೇ ಮಿಲಿಟರಿಗೆ ಪೂರ್ತಿಯಾದಂತಹ ಸ್ವಾತಂತ್ರ್ಯ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಪಾಕ್ ವಿರುದ್ಧ ದಾಳಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಅನುಮತಿಯನ್ನ ಪಡೆದುಕೊಳ್ಳಲಾಗುತ್ತಾ ಅನ್ನುವಂತ ಅನುಮಾನಗಳು ಕೂಡ ಈಗ ಹುಟ್ಟಿರುವಂತದ್ದು. ಸೊ ಹೀಗಾಗಿ ಒಂದು ವೇಳೆ ಇಲ್ಲಿ ಏನಾದ್ರೂ ಅನುಮತಿಯ ತೆಗೆದುಕೊಳ್ಳುವಂತ ಕೆಲಸ ಆದ್ರೆ ಪಾಕ್ಗೆ ಮುಂದಿನ 1-2 ದಿನಗಳಲ್ಲಿ ಬುದ್ಧಿ ಕಲಿಸುವಂತ ಸಾಧ್ಯತೆಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಪ್ರೇಮ್, ಶಬೀರ್, ಸೇನೆಗೆ ಈ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿರೋದು, ಪರಮಾಧಿಕಾರವನ್ನು ಕೊಟ್ಟಿರೋದು ಇದೇ ಮೊದಲಲ್ಲ. ಈ ಹಿಂದೆ ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಪರಮಾಧಿಕಾರವನ್ನು ಕೊಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಬಾರಿ ನಮಗಿರುವಂತಹ ಪ್ರಶ್ನೆ, ಕೇವಲ ದಾಳಿ ಅಷ್ಟೇ ಆಗಬಹುದಾ ಅಥವಾ ಯುದ್ಧವನ್ನೇನಾದರೂ ಘೋಷಣೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಎಲ್ರಿಗೂ ಕೂಡ ಇದೆ. ಆ ಪ್ರಶ್ನೆಗೂ ಕೂಡ ಇವತ್ತಿನ CCS ಮೀಟಿಂಗ್ನಲ್ಲಿ ಅಥವಾ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ನಿರ್ಧಾರ ಅಥವಾ ನಿಲುವಿಗೆ ಬರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ? ಪ್ರೇಮ್, ನೋಡಿ, ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಅಲ್ಲಿ ಒಂದು ಸಣ್ಣ ಸುಳಿವನ್ನ ಕೊಟ್ಟಿರುವಂತದ್ದು. ಭಯೋತ್ಪಾದನೆಯನ್ನ ನಾವು ಸಹಿಸಲ್ಲ ಮತ್ತೆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮಾತನ್ನ ಅವರು ತಮ್ಮ ಮೀಟಿಂಗ್ ಅಲ್ಲಿ ಹೇಳಿದ್ರು. ಸೊ ಈ ಒಂದು ಆ ಮಾತನ್ನ ಅಥವಾ ಇದರ ಒಂದು ಸಾರಾಂಶವನ್ನ ನಾವು ಗಮನಿಸೋದಾದ್ರೆ, ಬಹುಶಃ LOC ಯಲ್ಲಿರುವಂತ ಭಯೋತ್ಪಾದಕರ ನೆಲೆಗಳೇನಿದಾವೆ ಅವುಗಳನ್ನ ಧ್ವಂಸ ಮಾಡುವಂತ ಪ್ರಕ್ರಿಯೆಯನ್ನ ಮತ್ತಷ್ಟು ಮುಂದುವರಿಸುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಕಾಶ್ಮೀರದಲ್ಲಿರುವಂತ ದೇಶದ ಅಡಗಿ ಕುಳಿತಿರುವಂತ
ಸ್ಲೀಪರ್ ಸೆಲ್ಗಳಲ್ಲಿರುವಂತ ಭಯೋತ್ಪಾದಕರನ್ನ ಹುಡುಕಿ ಅವರ ಮನೆಗಳನ್ನ ಧ್ವಂಸ ಮಾಡುವಂತದ್ದು, ಅವ್ರನ್ನ ಬಂಧಿಸುವಂತ ಕೆಲಸಗಳು ಆಗ್ತಾ ಇದಾವೆ. ಮತ್ತೊಂದು ಕಡೆಗೆ ಪಿಒಕೆಯಲ್ಲಿ ಕೂತು ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಿರುವಂತ ಭಯೋತ್ಪಾದಕರ ನೆಲೆಗಳನ್ನು ಕೂಡ ಧ್ವಂಸ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮತ್ತೆ ಏರ್ ಸ್ಟ್ರೈಕ್ ಗಳಾದಂತ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ವಿ. ಪಾಕ್ನ ವಿರುದ್ಧ ದಾಳಿ ಮಾಡುವ ಅಥವಾ ಯುದ್ಧ ಸಾರುವಂತ ಪ್ರಕ್ರಿಯೆಗಳಿಗೆ ಭಾರತ ಕೈ ಹಾಕಿರಲಿಲ್ಲ. ಕೇವಲ ಭಯೋತ್ಪಾದನೆಯ ವಿರುದ್ಧ ಹೋರಾಟವನ್ನ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನಗಳನ್ನ ಮಾಡಿತ್ತು. ಈ ಬಾರಿಯೂ ಕೂಡ ಇದೊಂದು ಭಯೋತ್ಪಾದಕ ದಾಳಿ ಆಗಿರುವಂತ ಹಿನ್ನೆಲೆಯಲ್ಲಿ ಭಯೋತ್ಪಾದಕರಿಗೆ ತಿರುಗೇಟು ನೀಡುವಂತ ನಿಟ್ಟಿನಲ್ಲಿ, ಪ್ರತೀಕಾರ ತೀರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈ ಪ್ರಯತ್ನಗಳನ್ನ ಮುಂದುವರಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾಣಿಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.